ಬರೀ ಆಕ್ಟ್ ಮಾಡ್ತಿದ್ರಂತೆ. ಯಾರು ನಿಮ್ಮ ಫೇವರೆಟ್ ಡೈರೆಕ್ಟರು ಅಂತ? ಫೇವ್ರೆಟ್ ಡೈರೆಕ್ಟರ್ ತುಂಬಾ ಜನ ಡೈರೆಕ್ಟರ್ ಇದ್ದಾರೆ. ಕನ್ನಡದಲ್ಲಿ ಅಂದ್ರೆ ನಂಗೆ ಉಪೇಂದ್ರ ಅವರು, ಆಮೇಲೆ ಕಾಶಿನಾಥ್ ಅವರು, ಆ, ಆ, ಈಗ ಹೇಮಂತ್ ರಾವ್ ಅವರು, ಆಮೇಲೆ ರಕ್ಷಿತ್ ಶೆಟ್ಟಿ ಅವರು, ಸೂರಿ ಅವರು, ತುಂಬಾ ತುಂಬಾ ಜನ ಇದ್ದಾರೆ. ಸರ್, ಇದರಲ್ಲಿ 3 ಶೇಡ್‌ಗಳಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಟೀನೇಜ್ ಅಲ್ಲೆಲ್ಲಾನು ಕೂಡನು ಬಿಯರ್ಡ್ ಆಗಿರ್ಬೋದು, ಅದ್ರ ಜೊತೆಗೆ ಗಡ್ಡ ಎಲ್ಲ ತೆಗಿಬೇಕಾಗುತ್ತು. ಅದೊಂದು ಎಕ್ಸ್‌ಪೀರಿಯನ್ಸ್. ಆಗ ಯಾಕಂತಂದ್ರೆ ನೀವು ತುಂಬಾ ಯಂಗಾಗಿ ಕಾಣಿಸ್ಕೋಬೇಕು ಚೈಲ್ಡ್‌ಹುಡ್ ಮೆಮೊರೀಸ್‌ಗೆಲ್ಲ ಹೋದಾಗ. ಸೊ, ನಿಮ್ಮ ಚೈಲ್ಡ್‌ಹುಡ್ ಮೆಮೊರೀಸ್‌ಗೂ ಈ ಸಿನಿಮಾದಲ್ಲಿ ಮಾಡಿರುವಂತಹ ಒಂದಷ್ಟು ಸೀಕ್ವೆನ್ಸ್‌ಗೂ ಏನೆಲ್ಲ ಸಂಬಂಧ ಇತ್ತು ಅಂಡ್ ಹೆಂಗಿತ್ತು ಔಟ್‌ಪುಟ್ ಬರ್ಬೇಕಾದ್ರೆ? ಆ ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತು ಅಂತ? ಇಲ್ಲ, ಆದ್ರೆ ನನ್ನ ನನ್ನ ಲೈಫ್ ಆಮೇಲೆ ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ದು ಲೈಫ್ ತುಂಬಾ ಡಿಫ್ರೆಂಟ್ ಇದೆ. ಸೊ ಅದೇ, ಈಗ ಒಂದಷ್ಟು ಇಮೋಷನ್ಸ್ ಒಂದೇ ಇರ್ಬೋದು, ಬಟ್ ಸಿಚುವೇಶನ್ಸ್ ತುಂಬಾ ಬೇರೆ. ನನ್ನ ಲೈಫ್ಗೆ ಆಮೇಲೆ ಈ ಕ್ಯಾರೆಕ್ಟರ್ ಲೈಫ್ಗೆ ಕಂಪೇರ್ ಮಾಡಕ್ಕಾಗಲ್ಲ. ಈ ಎರಡು ತುಂಬಾ ಡಿಫ್ರೆನ್ಸ್ ಇದೆ. ಆಮೇಲೆ ಆಮೇಲೆ ಇಲ್ಲಿ ಒಂದು ಡೈರೆಕ್ಟರ್ ಆಗ್ಬೇಕಂತ ಚಿಕ್ಕ ವಯಸ್ಸಿಂದನೂ ಆಸೆ ಇರುತ್ತೆ. ಆಮೇಲೆ ಒಂದು ತೀರ್ಥಹಳ್ಳಿ ಅಂತ ಊರಲ್ಲಿ ಕ್ಯಾರೆಕ್ಟರ್ ಬೆಳೆದಿರುತ್ತೆ. ಆಮೇಲೆ ಅವರ ಒಂದು ಫ್ಯಾಮಿಲಿ, ಅವನ ಒಂದು ಫ್ರೆಂಡ್ಸ್, ಅದು ನನ್ನ ಲೈಫ್ಗೂ ಸಾಕಷ್ಟು ಅಷ್ಟು ಸಿಮಿಲಾರಿಟೀಸ್ ಇಲ್ಲ.